ಗಾಳಿ ಇರದೆ ಗಂಧವಿಲ್ಲ, ನಿನ್ನ ನೆನಪು ಇರದೆ ಎದೆ ಉಸಿರಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯೋ ನೋಡಿರೋ ಒಂದೊಳ್ಳೆ ಸಿಂಪಲ್ ಆಗಿರೋ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ನೀವು ಜಸ್ಟ್ ಅಲೆಟ್ ಮಿಷನ್ ಓಪನ್ ಮಾಡ್ಕೊ. ಸೊ ಓಪನ್ ಮಾಡ್ಕೊಂಡು ನಂತರ ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ಸೊ 9 to 16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊ. ಸೊ ಮಾಡ್ಕೊಂಡು ನಂತರ ಜಸ್ಟ್ ನೀವು ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ಯಾವ ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀರಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾ ವಿಡಿಯೋದಲ್ಲಿದೆ, ಜಸ್ಟ್ ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ ಸಾಂಗ್ನ. ಸೊ ಮಾಡ್ಕೊಂಡ ನಂತರ ನಿಮಗೆ ಜಸ್ಟ್ ನಾನು ಒಂದು ಎಷ್ಟಂದರೆ ಒಂದು 5 ಸೆಕೆಂಡ್, ಒಂದು 10 ಸೆಕೆಂಡ್ ಅಷ್ಟೇ ತೋರಿಸ್ತೀನಿ ಯಾವ ಥರ ಕ್ರಿಯೇಟ್ ಮಾಡೋದಂತ. ನೋಡಿ ಫ್ರೆಂಡ್ಸ್, ಇವಾಗ ನೀವು ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಇಮೋಜಿನ ಆ್ಯಡ್ ಮಾಡಬೇಕು ಈ ಥರ. ಸೊ ಆ್ಯಡ್ ಮಾಡಿದ ನಂತರ ಇದನ್ನ ವಿಡಿಯೋ ಲೆಂತ್ ಎಲ್ಲಿವರೆಗೂ ನೋಡಿ, ಸೊ ಅಲ್ಲಿವರೆಗೂ ಈ ಥರ ಲೆಂತನ್ನ ದೊಡ್ಡದು ಮಾಡ್ಕೋಬೇಕು. ಸೊ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಸೇಪ್ನ ಈ ಥರ ತೊಗೊಳ್ಬೇಕು. ತೊಗೊಂಡು ಮೇಲೆ ಟಿರಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಚಾಯ್ಸ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಬ್ಲ್ಯಾಕ್ನ ಚಾಯ್ಸ್ ಮಾಡ್ಕೊಳ್ಬೇಕು. ಸೊ ಬ್ಲ್ಯಾಕ್ನ ಚಾಯ್ಸ್ ಮಾಡ್ಕೊಂಡ ನಂತರ ಜಸ್ಟ್ ನೀವು ವಿಡಿಯೋ ಲೆಂತ್ ಎಲ್ಲಿವರೆಗೂ ನೋಡಿ, ಸೊ ಇದನ್ನು ಕೂಡ ಅಲ್ಲಿವರೆಗೂ ಈ ಥರ ಇನ್ಕ್ರೀಸ್ ಮಾಡ್ಕೊ. ಸೊ ಮಾಡ್ಕೊಂಡ ನಂತರ ಆ ರೆಕ್ಟ್ಯಾಂಗಲ್ 1 ಅಂತ ಇದೆಯಲ್ಲ, ಸೊ ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಅಪೋಸಿಟಿ ಮೇಲೆ ಹೋಗಿ ಇದನ್ನ ಒಂದು 40 ಇಟ್ಕೊಳ್ಬೇಕು. ಸೊ ಇಟ್ಕೊಂಡ ನಂತರ ನೀವು ಜಸ್ಟ್ ಏನು ಮಾಡ್ಬೇಕಂದ್ರೆ ಇವಾಗ ಸೊ ಲೈನ್ಸು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿ, ಸೊ ಅಲ್ಲಿ ಒಂದೊಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಲೈನ್ ಬಂತಲ್ಲ, ಸೊ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಸೊ ಈ ಥರ ಟೈಪ್ ಮಾಡ್ಕೊಂಡು ಈ ಥರ ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊತ ಹೋಗಬೇಕು. ಸೊ ಫ್ರೆಂಡ್ಸ್, ಈ ಥರ ಆ್ಯಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಈ ಥರ ಆ್ಯಡ್ ಮಾಡ್ಕೊಂಡಂತಾರೆ ನಾವು ಏನು ಮಾಡ್ಬೇಕಂದ್ರೆ ಇವಾಗ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಬೇಡ, ಸೊ ಫಸ್ಟ್ ಲೈನ್ ಇದೆ ನೋಡಿ, ಸೊ ಅದನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು. ಸೊ ಗಾಳಿ, ಸೊ ಈ ಥರ ಟೈಪ್ ಮಾಡಿಕೊಂಡು ನೀವು ಮೇಲೆ ಕಲರಲ್ಲಿ ಹೋಗಿ ಸೊ ವೈಟ್ನ ಚಾಯ್ಸ್ ಮಾಡಿಕೊಂಡು ರಬರ್ಟ್ ರೆಗ್ಯುಲರಲ್ಲಿ ಹೋಗಿ ಡೆಸ್ಟ್ರಾಯ್ ಫ್ರೀ ಅಂತ ಒಂದು ಫೌಂಟ್ ಇದೆ, ನಾನು ಟೆಲಿಗ್ರಾಮಲ್ಲಿ ಚಾನಲಲ್ಲಿದೆ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೈಜ್ನ ಒಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇದನ್ನ ಫಸ್ಟ್ ಕೀ ಫ್ರೇಮ್ ಎಲ್ಲಿವರೆಗೂ ನೋಡಿ, ಸೊ ಅಲ್ಲಿವರೆಗೂ ಈ ಥರ ಕಟ್ ಮಾಡಿಕೊಂಡು ಸೊ ಮತ್ತೆ ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಕೀ ಫ್ರೇಮ್ಗೆ ಹೋಗಿ ಪೇಸ್ಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಸೊ ಅದನ್ನ ಟೈಪ್ ಮಾಡ್ಕೊಳ್ಬೇಕು. ಸೊ ಇದನ್ನ ಈ ಥರ ಗಂಧ ಇಲ್ಲ, ಸೊ ಈ ಥರ ಟೈಪ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಕೀ ಫ್ರೇಮ್ ಬಂದು ಸೊ ಕಾಪಿ ಮಾಡ್ಕೊಂಡಿರೋ ಲೇಯರ್ನ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಇದೆ ಅದನ್ನ ಕಾಪಿ ಮಾಡ್ಕೋಬೇಕು. ಸೊ ಬೆಳಕು ಇರದೆ, ಬೆಳಕು ಇರದೆ, ಸೊ ಈ ಥರ ಟೈಪ್ ಮಾಡ್ಕೊಳ್ಬೇಕು ನೀವು. ನೋಡಿ ಈ ಥರ ಟೈಪ್ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ ಕೀ ಫ್ರೇಮ್ ಬಂದು ಮತ್ತೆ ಪೇಸ್ಟ್ ಮಾಡಿಕೊಂಡು ಮತ್ತೆ ಟೈಪ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಲೈನ್ ಏನಿದೆ ಅಂದರೆ ನಂದು ಬಣ್ಣವಿರದೆ, ಸೊ ನಿಮ್ಮ ಲೈನ್ ಏನಿದೆ ನೋಡಿ, ಸೊ ಅದನ್ನ ನೀವು ಜಸ್ಟು ಪೇಸ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಬೇಕು, ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಸೊ ಈ ಥರ ನೋಡಿ ನನ್ನ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಸೊ ಅದನ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಇದು ಬಣ್ಣವಿಲ್ಲ ಅದಿದೆ, ಸೊ ಅದನ್ನ ಟೈಪ್ ಮಾಡ್ಕೋತೀನಿ, ಬಣ್ಣವಿಲ್ಲ. ಸೊ ಈ ಥರ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಕೀ ಫ್ರೇಮ್ ಬಂದು ಮತ್ತೆ ಪೇಸ್ಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ಬರೀಬೇಕು. ಸೊ ನಿನ್ನ ನೆನಪು, ಸೊ ಇದನ್ನ ಜಸ್ಟ್ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು, ನಿನ್ನ ನೆನಪು, ನಿನ್ನ ನೆನಪು. ಸೊ ಈ ಥರ ಎಲ್ಲ ನೀವು ಟೈಪ್ ಮಾಡಿದ ನಂತರ ಸೊ ನೋಡಿ ನಾ ಎಲ್ಲ ತೋರಿಸ್ತೀನಿ ಆಮೇಲೆ. ಇರದೆ ಎದೆಯಲ್ಲಿ, ಸೊ ಈ ಥರ ಲಾಸ್ಟ್ ಒಂದಿದೆ, ಸೊ ಇದನ್ನು ಕೂಡ ಟೈಪ್ ಮಾಡಿಕೊಂಡು ತೋರಿಸ್ತೀನಿ. ಸೊ ಉಸಿರಿಲ್ಲ,
ಸೊ ಈ ಥರ ಟೈಪ್ ಮಾಡ್ಕೊಂಡ ನಂತರ ನೀವು ಜಸ್ಟು ಇವಾಗ ಏನು ಮಾಡಬೇಕಂದ್ರೆ ಜಸ್ಟ್ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ನಿಮಗೆ ನಾನು ಒಂದು ಡಿಸ್ಟ್ರಿಬ್ಯೂಷನಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ. ಈ ಥರ ಇರುತ್ತೆ. ಸೊ ಜಸ್ಟ್ ನೀವು ಅಲ್ಲಿ ಟೆಕ್ಸ್ಟ್ನ ಫಸ್ಟ್ ಲೇಯರ್ನಾಗ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಆಲ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ನೀವು ಸೊ ಈಗ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಸೊ ಅದಕ್ಕೆ ಇಲ್ಲಿ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಿರ್ತೀರಲ್ಲ, ಸೊ ಪ್ರತಿಯೊಂದು ಲೇಯರ್ಗೂ ಕೂಡ ಈ ಥರ ನೀವು ಇದನ್ನ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ನೋಡಿ ಮಾಡ್ತಾ ಇದ್ದೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಎಲ್ಲಕ್ಕೂ ಕೂಡ ಇದೇ ಒಂದು ಪಾಲಿಸಿ ನಾನು ಮೇಂಟೈನ್ ಮಾಡಿ. ನೋಡಿ ಯಾವ ಥರ ಆ್ಯಡ್ ಆಗಿರುತ್ತೆ ಅಂದರೆ ಎಫೆಕ್ಟು. ಸೊ ಈ ಥರ ಎಲ್ಲದಕ್ಕೂ ನಿಮ್ದು ಎಷ್ಟು ಲೇಯರ್ ಇದೆ ನೋಡಿ, ಸೊ ಅಷ್ಟು ಲೇಯರ್ಗೂ ಈ ಥರ ಆ್ಯಡ್ ಮಾಡ್ಕೋಬೇಕು. ಸೊ ಮಾಡಿದ ನಂತರ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ಫೋಟೋ PNG ಆ್ಯಡ್ ಮಾಡಿರ್ತೀರಲ್ಲ ಫೋಟೋ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡೋನು ಇಲ್ಲಿ ಯಾವ್ದು ಎಫೆಕ್ಟ್ ಆ್ಯಡ್ ಮಾಡಬೇಕಂದ್ರೆ ಪೇಡ್ ಇನ್ ಔಟ್ ಅಂತ ಎಫೆಕ್ಟ್ ಸಿಗುತ್ತೆ. ಸೊ ಈ ಎಫೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ನಂತರ ನೋಡಿ ಒಂದು ಒಳ್ಳೆ ಸಿಂಪಲ್ ಆಗಿರೋ ಯೂನಿಕ್ ಆಗಿರೋ ಲಿರಿಕ್ಸ್ ವಿಡಿಯೋ ರೆಡಿ ಆಗಿರುತ್ತೆ. ಸೊ ಇದನ್ನ ಜಸ್ಟ್ ನೀವು ಮೇಲೆ ಅಷ್ಟು ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಡಿವೈಸ್ಗೆ ತಕ್ಕಂತೆ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.